ಹಾಸನದಲ್ಲಿ ಬಾಕಿ ಇರುವ ಗೌರವಧನವನ್ನು ತಕ್ಷಣ ಬಿಡುಗಡೆ ಮಾಡುವುದು ಸೇರಿದಂತೆ ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಉಪಾಧ್ಯಕ್ಷೆ ನಾಗರತ್ನ ಮಾತನಾಡಿ, ಹೊಸ ಸರ್ಕಾರ ರಚನೆಯಾಗಿ ವಿಧಾನಸಭಾ ಅಧಿವೇಶನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಬಹುಕಾಲದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. 2-3 ತಿಂಗಳಿಂದ ಬಾಕಿ ಇರುವ ಗೌರವಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಎಸ್ಐಆರ್ ಸಮೀಕ್ಷೆ, ಜಾತಿ ಪ್ರಮಾಣ ಪತ್ರಗಳನ್ನು ಮನೆ ಮನೆಗೆ ವಿತರಿಸುವುದು, ಗೃಹಲಕ್ಷ್ಮಿ ಸಮೀಕ್ಷೆ ಸೇರಿದಂತೆ ಅಂಗನವಾಡಿ ಕೆಲಸಕ್ಕೆ ಸಂಬಂಧಿಸಿದ ಹೆಚ್ಚುವರಿ ಕರ್ತವ್ಯಗಳಿಂದ ಕಾರ್ಯಕರ್ತೆಯರನ್ನು ಮುಕ್ತಗೊಳಿಸಬೇಕು ಎಂದು ಆಗ್ರಹಿಸಲಾಗಿದೆ. ಅಲ್ಲದೆ 11ನೇ ವೇತನ ಆಯೋಗದ ಶಿಫಾರಸುಗಳು, ಗ್ರಾಚ್ಯುಟಿ ಸೇರಿದಂತೆ ಬಾಕಿ ಇರುವ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು. ಪ್ರಭಾರ ಭತ್ಯೆ ಹಾಗೂ ತುಟ್ಟಿ ಭತ್ಯೆಯನ್ನು ಹೆಚ್ಚಿಸಬೇಕು. ಮಹಿಳಾ ಕಾರ್ಯಕರ್ತೆಯರಿಗೆ ಋತುಚಕ್ರದ ರಜೆ ಹಾಗೂ ಸಂಬಳ ಸಹಿತ ವೈದ್ಯಕೀಯ ರಜೆ ನೀಡಬೇಕು ಎಂದು ಆಗ್ರಹಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ತರಗತಿಗಳನ್ನು ಆರಂಭಿಸಿ 4 ವರ್ಷದೊಳಗಿನ ಮಕ್ಕಳನ್ನು ದಾಖಲಿಸಿಕೊಳ್ಳುತ್ತಿರುವುದರಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿದೆ. ಈ ಸಮಸ್ಯೆಗೆ ಸರ್ಕಾರ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು ಎಂದರು. ಇದರ ಜೊತೆಗೆ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಎದುರಿಸುತ್ತಿರುವ ಸ್ಥಳೀಯ ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನು ತಕ್ಷಣ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು. ಫ್ಲೇವರ್ ಮೇಲೆ ಸ್ಟಾಪ್ ಮಾಡ್ರೆ, ಫ್ಲೇವರ್ ಮೇಲೆ KSRTC ಬಸ್ಸು ಸ್ಟಾಪ್ ಮಾಡೋ ಬಲ್ಲಿ ಸ್ಟಾಪ್ ಮಾಡೋ. ವಿದ್ಯಾರ್ಥಿ ಜಿಲ್ಲೆಯ ಉಪಾಧ್ಯಕ್ಷರು CR ನಾಗರತ್ನ ಅಂತ. CR ನಾಗರತ್ನ, ನಾವು ಜಿಲ್ಲಾ ಉಪಾಧ್ಯಕ್ಷರು ATC ಕಮಿಟಿಯಿಂದ. ನಮಗೆ ಇದುವರೆಗೂ 6ನೇ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಮಾತನ್ನ ತಪ್ತಾರೆ, ನುಡಿದಂತೆ ನಡೆ ಅಂತ ಹೇಳ್ತಾರೆ. ಆದ್ರೆ 6ನೇ ಗ್ಯಾರಂಟಿ ಇದುವರೆಗೂ ನಮಗೆ ಮಾಡಿಲ್ಲ. ಅದನ್ನ ಸರ್ಕಾರ ಇದನ್ನ ಗಮನ ತಗೊಂಡು ನಮ್ಗೆ 6ನೇ ಗ್ಯಾರಂಟಿ ಮಾಡ್ಕೊಡ್ಬೇಕು. ಮತ್ತೆ ಮೊಟ್ಟೆ ಹಣ 8 ರೂಪಾಯಿ ಆಗಿದೆ. ಆದ್ರೆ ಮೊಟ್ಟೆ ಹಣ ನಾವು ಈಗ ಕೈಯಿಂದ ಆಗ್ತಾ ಇದೀವಿ. 6 ರೂಪಾಯಿ ಮಾತ್ರ ಸರ್ಕಾರ ಕೊಡ್ತಾ ಐತೆ, 8 ರೂಪಾಯಿನ ನಾವು ಕಾರ್ಯಕರ್ತರು ಕೊಡ್ತಾ ಇದೀವಿ. ತುಂಬಾ ನಾವು ಬರದೇ ನಮ್ಗೆ ಗೌರವಧನ ಕಡಿಮೆ, ಅದ್ರಲ್ಲೂ ನಾವು ಮೊಟ್ಟೆ ಹಣ ಹಾಕೋದು ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ಸೂಪರ್ವೈಸರ್ಗಳು ಸರ್ 10 ವರ್ಷ 15 ವರ್ಷದಿಂದ ಒಂದೇ ಕಡೆ ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರನ್ನ ತಾಲೂಕಿಗಾರು ಸರಿ, ಜಿಲ್ಲೆಗಾರು ಸರಿ, ಅವ್ರನ್ನ ಸ್ಥಳಾಂತರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ ಸರ್. ಗ್ಯಾಸಿಂದು ಸರ್, ಗ್ಯಾಸನ್ನ ನಾವು ಅಲ್ಲಿಗೆ ಹೋಗಿ ನಾವು ಬರ್ಕೊಟ್ಟೆಲ್ಲ ಬರ್ಬೇಕು. ನಮ್ಗೆ ಬುಕ್ಕಿಂಗ್ ಆಗಿ ಅವರೇ ತಂದು ನಮ್ಮ ಕೇಂದ್ರಕ್ಕೆ ಹಾಕೊಡುವಂತ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಸರ್. ಮತ್ತೆ ಗ್ಯಾಸ್ ಬಿಲ್ಲನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಇತರ ಇಲಾಖೆಗಳನ್ನ ಕೆಲಸಗಳನ್ನ ನಮ್ಮಲ್ಲಿ ಮಾಡೋಕ್ಕಾಗಲ್ಲ ಸರ್. BLO ಕೆಲಸ ಸರ್, SIR ಕೆಲಸ ತುಂಬಾ ಕಷ್ಟಕರವಾಗಿದೆ. SIR ಕೆಲಸನ ನಿಲ್ಲಿಸಬೇಕು. ಇತರ ಇಲಾಖೆ ಯಾವ ಕೆಲಸನೂ ನಾವು ಮಾಡೋಕ್ಕಾಗಲ್ಲ ಸರ್. ICDS ಕೆಲಸ ಒಂದು ಮಾತ್ರ ನಾವು ಮಾಡಬೇಕು.
ಆ ಥರದಿಂದ ನೀವು ಸರ್ಕಾರ ನಮ್ಗೆ ಇದು ಮಾಡಬೇಕು. ನಮ್ಮ ICDS ತುಂಬ ಕುಂಠಿತ ಆಗ್ತಾ ಇದೆ ಸರ್. ಮಕ್ಕಳುಗಳನ್ನ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮತ್ತೆ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಮಕ್ಳಿಗೆ ಹೇಳ್ತಾರೆ ಸರ್. ಅವ್ರು ಕಳಪೆ ಆಹಾರ ಕೊಡ್ತಾ ಇದ್ದಾರೆ. ಆಹಾರ ಮಕ್ಕಳು ತಿನ್ನಕ್ ಆಗ್ತಾ ಇಲ್ಲ ಸರ್. ಅವಕ್ಕೆ ಈರುಳ್ಳಿ ಏನು ತರಕಾರಿ ಏನು ಕೊಡಲ್ಲ ಸರ್. ಹಾಗಾಗಿ ಪುಷ್ಟಿ ಯಾವುದೇ ಪುಷ್ಟಿ ಆಗಲಿ ಸರ್, ಪುಷ್ಟಿಕರವಾಗಿಲ್ಲ. ಒಳ್ಳೆ ಆಹಾರನ ಮಕ್ಕಳಿಗೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಸರ್. ನನ್ನ ಹೆಸರು CR ನಾಗರತ್ನ.